ಒಂದು ಅಡ್ವೈಸ್ ಕೊಡ್ತೀನಿ ಎಲ್ಲರೂ ಅಂದ್ರೆ ನಮ್ಮ ಹೊಸ ಗಾಡಿ ತಗೊಳ್ತೀವಿ ಅಂತ ಶೋರೂಮ್ ನಲ್ಲಿ ನೀವು ಗಾಡಿ ತಗೊಂಡ್ಬಿಟ್ರೆ 5 years ಲಾಕಿಂಗ್ ಪೀರಿಯಡ್. ನೀವು 5 ವರ್ಷ ಗಾಡಿ ಓಡಿಸಲೇಬೇಕು, ನೀವು ಸೇಲ್ ಮಾಡಂಗೆ ಇಲ್ಲ. ಫಸ್ಟ್ ಗಾಡಿ ಬಂದಿರೋ ಇಂಡಿಯಾನಲ್ಲಿ ಸಚಿನ್ ತೆಂಡೂಲ್ಕರ್ಗೆ ಗಾಡಿ ಕೊಟ್ಟಿರೋದು ಬ್ಲೂ ಕಲರ್. ಅವರು ಏಷ್ಯಾ ಕಪ್ ಗೆದ್ದಿರೋದಾಗ ಮ್ಯಾನ್ ಆಫ್ ದಿ ಮ್ಯಾಚ್, ಮ್ಯಾನ್ ಆಫ್ ದಿ ಸೀರೀಸ್ ನಲ್ಲಿ ಅವ್ರಿಗೆ ಈ ಫ್ರೀ ಗಿಫ್ಟ್ ಸಿಕ್ಕಿರೋದು ವಾಲ್ವೋ ಇಂದ. ಫಸ್ಟ್ ಇಂಡಿಯಾನಲ್ಲಿ ಲಾಂಚ್ ಆಗಿರೋದು ಗಾಡಿ, ಈ ಗಾಡಿ ಸಚಿನ್ ತೆಂಡೂಲ್ಕರ್ ಹೋಗಿರೋದು. ನಿಮಗೆ 6,45,000 ವಿತ್ NOC ಕೊಡ್ತೀನಿ. ಚಾನ್ಸ್ ಪ್ರೈಸ್ ಸರ್ Q5 ಯಾರು ಕೊಡ್ತಾ ಇದ್ದಾರೆ? ಮಾರುತಿ ಪ್ರೈಸ್ ನಲ್ಲಿ ನಿಮಗೆ Audi Q5 ಕೊಡ್ತಾ ಇದ್ದೀನಿ. ಸೂಪರ್ ಕ್ಲೀನ್ ಕಾರ್, ಒಳ್ಳೆ ಪ್ರೈಸ್, 9 lakhs ಚಾನ್ಸ್ ಪ್ರೈಸ್ ಅಲ್ಲಿ ಕೊಡ್ಬಿಡ್ತೀನಿ. ಗಾಡಿ 2012 ಮಾಡೆಲ್ ಡೀಸೆಲ್ ಗಾಡಿ, ಆಟೋಮೆಟಿಕ್, ಟಾಪ್ ಇನ್ ಕರ್ನಾಟಕ. 44 lakhs ಶೋರೂಮ್ ಪ್ರೈಸ್ ಇದೆ. ಸೆಲ್ಲಿಂಗ್ ಫಾರ್ ಓನ್ಲಿ ಅಬೌಟ್ 32 lakhs 31 lakhs ನಲ್ಲಿ ನಿಮಗೆ ಆರಾಮಾಗಿ ಡೀಲ್ ಕ್ಲೋಸ್ ಮಾಡಿ ಕೊಡ್ತೀನಿ. ಒಳ್ಳೆ ಚಾನ್ಸ್ ಪ್ರೈಸ್ ಸರ್, ನಿಮಗೆ 4.5 lakhs ನಲ್ಲಿ ಕೊಡ್ಬಿಡ್ತೀನಿ ಸರ್. Q5 supersonic speed, the way people get on it. Sick of infinitesimal problems, slipping through cracks in my conscience. If this beat was a prison, then I'm a convict. I leave the tracks on my canvas in your conscience. The kind of ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಬೆಂಗಳೂರಲ್ಲಿ ಒಂದು ಶೋರೂಮ್ ಇದೆ. ಇಲ್ಲಿ ನಿಮಗೆ ಮಿಕ್ಸೆಡ್ ಸೆಗ್ಮೆಂಟ್ ವೆಹಿಕಲ್ಸ್ ಅಂದರೆ ಒಂದು ಲಕ್ಸುರಿ ಸೆಗ್ಮೆಂಟ್ ಆಗಿರ್ಬೋದು, ಅಥವಾ ಮಿಡ್ ಸೆಗ್ಮೆಂಟ್ ಆಗಿರ್ಬೋದು, ಅಥವಾ ಒಂದು ಲೋ ಬಜೆಟ್ ಆಗಿರ್ಬೋದು, ಎಲ್ಲ ಒಂದು ಕಾರ್ಸು ಕೂಡ ಲಾಟ್ ಆಫ್ ಆಪ್ಷನ್ ಸಿಗುವಂತಹ ಒಂದು ಶೋರೂಮ್ ಅಂತ ಹೇಳಿದ್ರೆ ಅದು ಒಂದು ಆಲ್ಫಾ ಕಾರ್ಸ್ ಲೈವ್. ಇವತ್ತು ಮತ್ತೊಮ್ಮೆ ಆಲ್ಫಾ ಕಾರ್ಸ್ ಲೈವ್ಗೆ ಬಂದಿದ್ದೀನಿ. ಇದು ಬಂದು ಎಲ್ಲಿ ಬರುತ್ತಪ್ಪ ಅಂತ ಹೇಳೋದಾದರೆ JP ನಗರ್ 5th ಫೇಸಲ್ಲಿ 24th ಮೇನ್ ರೋಡಲ್ಲಿ ಜೈತೂನ್ ಹೋಟೆಲ್ ಇದೆ, ಅದರ ಆಪೋಸಿಟ್ಲೇ ಬರುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ತುಂಬ ದಿನ ಆಗಿತ್ತು ಇಲ್ಲಿ ವಿಡಿಯೋ ಮಾಡಿ, ನಾನೇ ಬಿಸಿ ಇದ್ದಿದ್ದರಿಂದ ಮಾಡೋದಕ್ಕಾಗಿರಲಿಲ್ಲ. ಮತ್ತೆ ಒಂದ್ಸಲಿ ಮಾಡ್ತಾ ಇದ್ದೀನಿ. ನಮ್ಮ ಜೊತೆಗೆ ಇಲ್ಲಿ ಓನರ್ ಆಗಿರುವಂತಹ ಶಿರಾಜ್ ಭಾಯ್ ಇದ್ದಾರೆ. ಅವ್ರನ್ನ ಚೆನ್ನಾಗಿ ವೆಲ್ಕಮ್ ಮಾಡಿಕೊಂಡು ಆದಷ್ಟು ಮಾಹಿತಿ ಇವತ್ತಿನ ಈ ಒಂದು ಇನ್ವೆಂಟ್ರಿ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ನಮಸ್ಕಾರ ಸರ್, ವೆಲ್ಕಮ್ ಟು ಅವರ್ ಚಾನಲ್. ಥ್ಯಾಂಕ್ ಯು ಸರ್. ಅಂಡ್ ಹೊಸ ಲುಕ್. Yes sir, I had to shave my head because my daughter was suffering with scalp infection. Okay. So ಅವ್ರಿಗೆ doctor had advised to shave her head. So to support her, I also shaved my head off. Oh, super so nice story. For kids you have to love, no? ಹೌದು. So to show them parenting is on the top first ಮೊದಲು. Very so ತರ ಮಾಡಿದೆ. Yeah, so we had to do ಸೂಪರ್. that. ಇವಾಗ ಸ್ಟಾಕ್ ಬಗ್ಗೆ ಹೇಳೋದಾದ್ರೆ ಎಷ್ಟು ವೆಹಿಕಲ್ ಇದೆ? ಅಂಡ್ ನೀವು ಆಲ್ರೆಡಿ ಹೇಳಿರೋ ಹಾಗೆ ಮುಂಚೆ ಎಕ್ಸ್ಪ್ಯಾಂಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ. ಒಂದು ಲೆವೆಲ್ಗೆ ಆಗಿತ್ತು, ಇವಾಗ ತುಂಬಾ ಚೆನ್ನಾಗಿದೆ ಎಕ್ಸ್ಪಾನ್ಷನ್. ಕರೆಕ್ಟ್ ಸರ್. ಅದ್ರ ಬಗ್ಗೆ ತಿಳಿಸಿ. ಸೊ ಮೋಸ್ಟ್ಲಿ ಈಗ ನಮ್ಮ ಹತ್ರ ಮೊದಲು ಎಲ್ಲ ಲಕ್ಸುರಿ ಪ್ರೀಮಿಯಂ ಸೆಗ್ಮೆಂಟ್ ಇತ್ತು. ಮಿಡ್ ಸೆಗ್ಮೆಂಟ್ ತುಂಬಾ ಜನ ಕೇಳ್ತಾ ಇದ್ರು. ಸೊ ಯಾರ್ಡ್ ನಲ್ಲಿ ಈಗ ನಮ್ಮ ಹತ್ರ ಒಂದು ಅಟ್ಲೀಸ್ಟ್ 70 ಕಾರ್ಸ್ ಯಾರ್ಡ್ ಓನ್ಲಿ. ಸೊ ಆಲ್ ಮಿಡ್ ಸೆಗ್ಮೆಂಟ್ ಕಾರ್ಸ್. ಮಾರುತಿ 800 ಇದೆ ನಮ್ಮ ಹತ್ರ, ಗೊತ್ತಾ? ಸೂಪರ್. ಅದಕ್ಕೆ ನಾನು ಹೇಳಿದ್ದೆ ಆಕ್ಚುಲಿ ಮಾರುತಿ 800 ಇದೆ. ತುಂಬಾ ಲೋ ಬಜೆಟ್ ಮಾಡೋದಿಲ್ಲ. ಈ ಒಂದು ಮಾರುತಿ 800 ಯಾಕಂದ್ರೆ ಒಂದು ಕಸ್ಟಮರ್ ಇದ್ರು, ಸಿಂಗಲ್ ಓನರ್ ಗಾಡಿ, 30,000 ಕಿಲೋಮೀಟರ್ ಹೊಡಿತು ಸರ್ ಗಾಡಿ. AC 2008 ಮಾಡೆಲ್ ಗಾಡಿ. ನಂಗೂ ನೋಡಿ ಸ್ವಲ್ಪ ನಾಸ್ಟೆಲ್ಜಿಕ್ ಆಯಿತು, ಇಷ್ಟ ಆಯಿತು ಗಾಡಿ. ನೋಡಿಕೊಂಡು ಇಟ್ಬಿಟ್ಟೆ, ಪಾರ್ಕಿಂಗ್ ಕೊಡಿ ಸರ್, ಮಾಡ್ತೀನಿ ಸೇಲು. ಜಾಸ್ತಿ ನಾನು ಮಾರುತಿ ಮಾಡೋದಿಲ್ಲ, ಜಾಸ್ತಿ ಲೋ ಬಜೆಟ್ ಮಾಡೋದಿಲ್ಲ, ಒಂದು ನಿಮ್ಮ ಗಾಡಿ ಅಂದೇ ಇರಲಿ ಅಂತ ನಾನು ಹಾಕ್ಬಿಟ್ಟೆ. ಒಂದು ಆಲ್ಟೋನು ಇದೆ ನಮ್ಮ ಹತ್ರ, i10 ಇದೆ, ಕ್ವಿಡ್ ಬರುತ್ತೆ ನಿಮಗೆ. ಆಟೋಮೆಟಿಕ್ ಬೇಕು, ಮ್ಯಾನ್ಯಲ್ ಬೇಕು. ಪ್ರೀಮಿಯಂನಲ್ಲಿ ನಿಮಗೆ ಫಾರ್ಚುನರ್ಸ್ ಇದೆ ನಮ್ಮ ಹತ್ರ. 2017, 14, 13 ಫಾರ್ಚುನರ್ ಇದೆ. ಇನೋವಾ 13, 15 ಮಾಡೆಲ್ ಇದೆ. ಹೊಸ ಗಾಡಿ, ಲೇಟೆಸ್ಟ್ ಗಾಡಿ ನೋಡ್ತಾ ಇದ್ದೀರಾ. ಟಾಟಾ ಸಾವ್ರಿ ಸ್ಟಾರ್ಮ್ ಇದೆ ನಮ್ಮ ಹತ್ರ. ಟಿಗೋನ್ ಇದೆ 2022 ಮಾಡೆಲ್, 23 ಮಾಡೆಲ್ಸು. ಶೋರೂಮ್ನಲ್ಲಿ ನಿಮಗೆ 44 lakhs ಬರುತ್ತೆ. ನಾನು ಅಟ್ಲೀಸ್ಟ್ 15 ಲಕ್ಷ ಕಡಿಮೆ ಕೊಟ್ಬಿಡ್ತೀನಿ ಹೊಸ ಗಾಡಿ, ಜಸ್ಟ್ 1 year ಓಲ್ಡ್ ಕಾಸ್. ಸೊ ಶೋರೂಮಿಂದ ತಗೊಳ್ಳೋದು ನಿಮಗೆ ಸೆಕೆಂಡ್ ಹ್ಯಾಂಡ್ ತಗೊಂಡ್ರೆ ಸ್ವಲ್ಪ ವಾಸಿ ಆಗುತ್ತೆ. ಇಟ್ ವಿಲ್ ಮಚ್ ಬೆಟರ್ ಫಾರ್ ಯು. ಪ್ಲಸ್ ಈ ದುಡ್ಡು ನೀವು ಸೇವ್ ಮಾಡ್ತಿರಲ್ಲ, ಗಾಡಿ ಏನು ಗೊತ್ತಾ ಸರ್, ಈ ಪ್ರೈಸು ನಿಮಗೆ ಅಪ್ರಿಷಿಯೇಟ್ ಆಗೋದಿಲ್ಲ, ಡಿಪ್ರಿಷಿಯೇಟೇ ಆಗೋದು ಯಾವಾಗಲೂ. ಶೋರೂಮ್ ಗಾಡಿ ನೀವು ತಗೊಂಡ್ರೆ ಅಟ್ಲೀಸ್ಟ್ ಒಂದು ಅಡ್ವೈಸ್ ಕೊಡ್ತೀನಿ ಎಲ್ಲರೂ ಅಂದ್ರೆ ನಮ್ಮ ಹೊಸ ಗಾಡಿ ತಗೊಳ್ತೀವಿ ಅಂತ ಶೋರೂಮ್ನಲ್ಲಿ ನೀವು ಗಾಡಿ ತಗೊಂಡ್ಬಿಟ್ರೆ 5 years ಲಾಕಿಂಗ್ ಪೀರಿಯಡ್. ನೀವು 5 ವರ್ಷ ಗಾಡಿ ಓಡಿಸಲೇಬೇಕು, ನೀವು ಸೇಲ್ ಮಾಡಂಗೆ ಇಲ್ಲ. ಇವಾಗ ಇದೇ ಎಕ್ಸಾಂಪಲ್ ತಗೊಂಡ್ರೆ ಡ್ಯೂ ಟು ವಾಟ್ ಎವರ್ ರೀಸನ್ ಸೋಲ್ಡ್ ಇಟ್. ಬಟ್ ಇವಾಗ ಆಲ್ಮೋಸ್ಟ್ ಒಂದು 40% ಡಿಪ್ರಿಷಿಯೇಷನ್, ಮೋರ್ ದೆನ್ ದಟ್ ವೆಹಿಕಲ್ ಗೆ 25% ಡಿಪ್ರಿಷಿಯೇಷನ್. ಎಕ್ಸಾಕ್ಟ್ಲಿ, ಡಿಪ್ರಿಷಿಯೇಷನ್ ತುಂಬಾ ಇರುತ್ತೆ. ದೊಡ್ಡ ಜನ ಇರ್ತಾರೆ, ಅವ್ರಿಗೆ ಕಂಪನಿ ಟ್ಯಾಕ್ಸ್ ಸೇವ್ ಆಗಕ್ಕೆ ಕಂಪನಿ ಹೆಸರನ್ನ ತಗೊಂಡ್ಬಿಡ್ತಾರೆ. ಬಟ್ ಸ್ವಲ್ಪ ಕಾಮನ್ ಪೀಪಲ್ ಇರ್ತಾರೆ, ಅವರು ಹೊಸ ಗಾಡಿ ತಗೊಂಡವ್ರಿಗೆ ಗೊತ್ತಿಲ್ಲ. ಪ್ರಾಬ್ಲಮ್ಸ್ ಯಾವಾಗ ಬರುತ್ತೆ, ಹೆಂಗ್ ಬರುತ್ತೆ ಅವ್ರಿಗೂ ಹೇಳಕ್ ಆಗೋದಿಲ್ಲ. ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಬರುತ್ತೆ, ಇಲ್ಲ EMI ಕಟ್ಟಕ್ಕೆ ಆಗೋದಿಲ್ಲ, ತುಂಬಾ ಜಾಸ್ತಿ ಆಗುತ್ತೆ. ಈಗ ಅದೇ ಗಾಡಿ ಓಡಿಸಿ ಬೇಜಾರಾಗ್ಬಿಟ್ಟಿದೆ, 1 ವರ್ಷ 2 ವರ್ಷ ಅಷ್ಟೇ. ಗಾಡಿ ಚೇಂಜ್ ಮಾಡಬೇಕು. ಹೊಸ ಗಾಡಿ ತಗೊಂಡು 5 ವರ್ಷ ಲಾಕ್ ಇನ್. 1 ವರ್ಷನಲ್ಲಿ ಗಾಡಿ ಬಂದು ತುಂಬಾ ಜನ ಚೇಂಜ್ ಮಾಡ್ತಾ ಇದ್ದಾರೆ. ಬೇಜಾರಾಯ್ತು ಗಾಡಿದು, ನಂಗೆ ಬೇರೆ ಬೇಕು. ಈಗ ನಮ್ಮ ಮೊಬೈಲ್ ಫೋನ್ ಇದೀವಿ, ಮೊಬೈಲ್ ಫೋನ್ 6 ತಿಂಗಳು 1 ವರ್ಷ ಜಾಸ್ತಿ ಯೂಸ್ ಮಾಡೋದು, ಆಮೇಲೆ ಚೇಂಜ್ ಮಾಡ್ತೀವಿ. ಜಾಸ್ತಿ ಏನ್ ಮಾಡ್ತೀರಾ, ಕವರ್ ಚೇಂಜ್ ಮಾಡ್ತೀವಿ, ಅಷ್ಟು ಮಾಡ್ತೀರಾ. ಗಾಡಿಗೆ ಆ ಥರ ನೀವು ಪೇಂಟ್ ಮಾಡಿ ಎಲ್ಲ ಮಾಡಿ ಹೊಸ ಜಾಸ್ತಿ ಮಾಡೋಕೆ ಆಗೋದಿಲ್ಲ. ಯೂಸ್ ಕಾರ್ ಇಸ್ ಮಚ್ ಮೋರ್ ಅಡ್ವೈಸಬಲ್. ಯಾಕೆಂದರೆ ಯೂಸ್ ಕಾರ್ನಲ್ಲಿ ನಿಮಗೆ ಅಷ್ಟು ಡಿಪ್ರಿಷಿಯೇಟ್ ಆಗೋದಿಲ್ಲ. ಆ ನ್ಯೂ ಕಾರ್ ಆ್ಯಂಡ್ ಯೂಸ್ ಕಾರ್ನಲ್ಲಿ ಏನು ಡಿಫ್ರೆನ್ಸ್ ಅಮೌಂಟ್ ಇದೆ, ಆ ಅಮೌಂಟ್ನಲ್ಲಿ ನೀವು ಗೋಲ್ಡ್ ಪ್ರಾಪರ್ಟಿನಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಆ ಪ್ರೈಸು ನಿಮಗೆ ಅಪ್ರಿಷಿಯೇಟ್ ಆಗುತ್ತೆ, ನಿಮಗೆ ಲಾಭ ಸಿಗುತ್ತೆ.
ಯೂಸ್ ಕಾರ್ನಲ್ಲಿ ಏನು ಮಾಡೋದು ನಿಮಗೆ ಜಾಸ್ತಿ ಲಾಭ ಸಿಗೋದಿಲ್ಲ. ಆ ಲಾಭ ಮಾಡೋಕ್ಕೆ ನೀವು ನಮ್ಮ ಬಿಸ್ನೆಸ್ನಲ್ಲಿ ಬರಬೇಕು, ಸ್ವಲ್ಪ ಕಮಿಷನಲ್ಲಿ ಮಾಡಬೇಕು, ಸ್ವಲ್ಪ ಇಲ್ಲಿ ರಿಫರ್ಮ್ ಮಾಡಿ ಎಲ್ಲ ಮಾಡಬೇಕು. ಅದೆಲ್ಲ ನಿಮ್ಮ ಕೈನಲ್ಲಿ ಆಗೋದಿಲ್ಲ. ಸೊ ಯೂಸ್ ಕಾರ್ ಒಂದು ಹೆಚ್ಚು ಕಡಿಮೆ ಹೊಡಿರೋದು ಗಾಡಿ ತಗೊಂಡ್ರೆ ಒಂದು ಅಟ್ಲೀಸ್ಟ್ 5 to 10 lakh rupees ಒಂದು ಶೋರೂಮ್ ಪ್ರೈಸ್ನಲ್ಲಿ ಸಿಗ್ಬಿಡುತ್ತೆ. ಆ್ಯಂಡ್ ಲೆಸರ್ ಪ್ರೈಸಲ್ಲಿ ಟಾಪ್ ಆ್ಯಂಡ್ ವೆಹಿಕಲ್ಸ್ ತೊಗೊಬೋದು, ಲಕ್ಸುರಿ ಫೀಚರ್ಸ್ನ ನೀವು ಎಂಜಾಯ್ ಮಾಡ್ಬೋದು. ಸರ್ ಲೋನ್ ಫೆಸಿಲಿಟಿ ಯಾವ ಥರ ಮಾಡ್ತೀರಾ ಕ್ವಿಕ್ಕಾಗಿ ಹೇಳ್ಬಿಡಿ ಸರ್, ಎಷ್ಟೊಂದು ವೆಹಿಕಲ್ ಇದೆ ಸರ್. ಲೋನ್ ನಿಮಗೆ 48 hours 3 daysನಲ್ಲಿ ನಿಮಗೆ ಎನಿವೇರ್ ಇನ್ ಕರ್ನಾಟಕ ನಿಮಗೆ ಲೋನ್ ಎಲ್ಲ ಮಾಡಿ ಕೊಡ್ತೀನಿ. ವಿ ಹ್ಯಾವ್ ಆಲ್ 10 banks ನಿಮ್ಗೆ ಟೈಪ್ ಇದೆ, ಎಲ್ಲ ಆನ್ಲೈನ್ ಸೆಟಪ್ ಇರೋದು. ಈಗ ಮೊನ್ನೆ ನಮ್ಮ ಹತ್ರ ಆಫ್ರಿಕಾ ಇಥಿಯೋಪಿಯಿಂದ ಒಂದು ಆರ್ಡರ್ ಬಂದು ವರ್ನಾ ಫ್ಲೂಯಿಡಿಗೆ ಅವ್ರ ಪೇರೆಂಟ್ಸ್ಗೆ ಮಾಡಬೇಕಾಗಿತ್ತು. ಅವ್ರಿಗೆ ನಾನು ಆನ್ಲೈನ್ ಅವರು NRIಗೆ ನಾನು ಆನ್ಲೈನ್ ಮಾಡಿ ಅಡ್ವಾನ್ಸ್ ಮಾಡಿ ಕೊಟ್ಬಿಟ್ಟೆ. ಆ್ಯಂಡ್ ಡೆಲಿವರಿಯಲ್ಲಿ ಬಂಚಕ್ಕೆ ಪದ್ಮನಾಭನಗರಲ್ಲಿ ಮನೆ ಇತ್ತು, ಆ ಪೇರೆಂಟ್ಸ್ಗೆ ಡೆಲಿವರಿ ಕೊಟ್ಟೆ. ರೀಸೆಂಟ್ಲಿ ಆಗಿ ಒನ್ ಮೋರ್ ಆರ್ಡರ್ ಫ್ರಮ್ ಕೆನಡಾ ಐ ಗಾಟ್ ಫ್ರಮ್ ರ್ಯಾಪಿಡ್, ಅವ್ರಿಗೂ ಲೋನ್ ಮಾಡಿ ಕೊಟ್ಬಿಟ್ಟೆ. ದುಬೈ ಎಲ್ಲರೂ ಬರ್ತಾ ಇರೋದು. ಈವನ್ NRIs ವಿಲ್ ಈಸಿಲಿ ಹೂ ಆರ್ ವಾಚಿಂಗ್ ದ ವಿಡಿಯೋಸ್, ಜಸ್ಟ್ ನಮಗೆ ಅಡ್ವಾನ್ಸ್ ಕೊಟ್ಬಿಡಿ, ಗಾಡಿ ಬ್ಲಾಕ್ ಮಾಡಿ ನಿಮಗೆ NRI ಲೋನ್ಸ್ನಲ್ಲಿ ನಿಮಗೆ ಕ್ಯಾಟಗರಿನಲ್ಲಿ ಮಾಡಿ ಕೊಟ್ಬಿಡ್ತೀವಿ. ಸೂಪರ್ ಸರ್. ಹಾಗಾದ್ರೆ ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ. ಸರ್ ಎಷ್ಟು ವೆಹಿಕಲ್ ಇದೆ ಇನ್ವೆಂಟ್ರಿ ಇವತ್ತು? 110 ಅಪ್ರಾಕ್ಸಿಮೇಟ್. ಮೋರ್ ದನ್ 100 ವೆಹಿಕಲ್ಸ್ ಒಂದೇ ಕಡೆ, ಅದು ಕೂಡ ಲಕ್ಸುರಿ ವೆಹಿಕಲ್, ಮಿಡ್ ಸೆಗ್ಮೆಂಟ್, ಲೋ ಬಜೆಟ್ ಎಲ್ಲ ತರ ಸಿಗುತ್ತೆ. ಬನ್ನಿ ಆಗಿದ್ರೆ ವೀಕ್ಷಕರೇ, ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊದಲನೇ ವೆಹಿಕಲ್ ನೋಡ್ತಿರ್ಬೋದು, ಒಂದು ಪೋಲೋ ಇದೆ. ಅದಕ್ಕಿಂತ ಮುಂಚೆ ನಿಮ್ಗೊಂದು ಇನ್ಫಾರ್ಮೇಷನ್ ಕೊಡೋಕೆ ಇಷ್ಟಪಡ್ತೀನಿ. ಸೊ ಆಲ್ಫಾ ಕಾರ್ಸ್ ಲೈವ್ ಅಲ್ಲಿ ಪಾರ್ಕ್ ಅಂಡ್ ಸೇಲ್ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಯಾರಾದರೂ ಗಾಡಿ ಸೇಲ್ ಮಾಡಬೇಕು ಅಂತಿದ್ದು, ನಿಮ್ಗೆ ಏನಾದರೂ ಮಾರ್ಕೆಟಲ್ಲಿ ಒಳ್ಳೆ ಪ್ರೈಸಿಂಗ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ನಿಮಗೆ ನೀವು ಏನು ಪ್ರೈಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ ಅದನ್ನೊಂದ್ಸಲಿ ವ್ಯಾಲಿಡೇಟ್ ಮಾಡಿಬಿಟ್ಟು ಸೊ ಇವರು ಆರಾಮಾಗಿ ಪಾರ್ಕ್ ಸೇಲ್ ಮಾಡ್ತಾರೆ, ಈಸಿ ಮಾಡಿ ಕೊಡ್ತೀವಿ. ಆಟೋ ಟ್ರಾನ್ಸ್ಫರ್ ಮಾಡ್ತೀರಿ, ಅಮೌಂಟ್ ಎಲ್ಲ ಆನ್ಲೈನ್ ಎಲ್ಲ ನಿಮಗೆ ಬಂದ್ಬಿಡುತ್ತೆ. ಮೋಸ್ಟ್ಲಿ ಎಲ್ಲ ಗಾಡಿ ನೋಡ್ತಾ ಇದ್ದೀರಾ ಕಸ್ಟಮರ್ ಗಾಡಿ ಪಾರ್ಕ್ ಅಂಡ್ ಸೇಲ್ಗೆ ಇರೋದು. ನೋ ಡೀಲರ್ ನಥಿಂಗ್. ಮೋಸ್ಟ್ಲಿ ಪ್ರೀಮಿಯಂ ಕಾರ್ ಬಂದಿದೆ, ಎಲ್ಲ ಪಾರ್ಕ್ ಅಂಡ್ ಸೇಲ್ ಬರ್ತಾ ಇರೋದು. ಗಾಡಿ ಸೇಲ್ ಮಾಡ್ರೆ ಕಮಿಷನ್ 2%, ಸೇಲ್ ಮಾಡಿಲ್ಲ ಅಂದ್ರೆ ಫ್ರೀ ಆಗಿ ತಗೊಂಡು ಹೋಗ್ಬೋದು. 1 week ಟೈಮ್ ಕೊಡಿ, 10 ದಿವಸ ಟೈಮ್ ಕೊಡಿ, 10 ದಿವಸದಲ್ಲಿ ಗಾಡಿ ನಾನು ನಿಮಗೆ ಸೇಲ್ ಮಾಡಿ ಟ್ರೈ ಮಾಡಿ ಆಗಷ್ಟು ಬೇಗ ಸೇಲ್ ಮಾಡಿ ಕೊಡ್ತೀನಿ. ನಿಮ್ಮ ಗಾಡಿ ಮೇಲೆ ಲೋನ್ ಇದ್ರೆ ನಾವೇ ಲೋನ್ ಕ್ಲಿಯರ್ ಮಾಡಿ ನಿಮಗೆ ಸೇಲ್ ಮಾಡಿ ಕೊಟ್ಬಿಡ್ತೀವಿ. ಸೊ ಬೇಗ ಹೇಳ್ಬೇಕಂದ್ರೆ 2011 ಮಾಡೆಲ್ ಇದು, ಹೈಲೈನ್ ಪೆಟ್ರೋಲ್ ಪೋಲೋ, 1.6 ಲೀಟರ್ ಪೆಟ್ರೋಲ್ ಇದು. ಟಾಪ್ ಎಂಡ್ ಮಾಡೆಲ್ 1.6 ಲೀಟರ್ ತುಂಬಾ ರೇರ್ ಬರ್ತಾ ಇದು. ನಿಮಗೆ ಗೊತ್ತೀಗ ಪೋಲೋ ಎಲ್ಲ ಫೋಕ್ಸ್ವ್ಯಾಗನ್ ಸ್ಟಾಪ್ ಆಗಿದೆ, ಈಗ ಪೋಲೋನಲ್ಲಿ ಬರ್ತಾ ಇಲ್ಲ. ಸೊ ಬ್ಯೂಟಿಫುಲ್ ಕಾರ್, ಸಿಂಗಲ್ ಓನರ್ ಗಾಡಿ ಇದು, ಹೈಲೈನ್ ಟಾಪ್ ಎಂಡ್ 61,000 ನೋಡಿದೆ. 4,10,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಬ್ಯೂಟಿಫುಲ್ ಕಾರ್. ನೆಕ್ಸ್ಟ್ ಲೋ ಬಜೆಟ್ ನಲ್ಲಿ ನಮ್ಮ ಹತ್ರ ಹೋಂಡಾ ಸಿಟಿ ZX ಇದೆ, 2008 ಮಾಡೆಲ್ ಇದೆ. ಸೆಕೆಂಡ್ ಓನರ್ ಟಾಪ್ ಎಂಡ್ ಮಾಡೆಲ್, ನಿಮಗೆ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಎಲ್ಲ ಬರುತ್ತೆ. ZX ಪೆಟ್ರೋಲ್, ಜಪಾನಿ ಒನ್ ಆಫ್ ದ ಬೆಸ್ಟ್ ಇಂಜಿನ್ ನಿಮಗೆ ಬರೋದು. ಇದರಲ್ಲಿ ನಿಮಗೆ ಡ್ವೆಲ್ಟನ್ ಇಂಟೀರಿಯರ್ ಆ ಥರ ಬಂದಿರೋದು, ದ ಬೆಸ್ಟ್ ಇನ್ ಕ್ಲಾಸ್. ದಿಸ್ ಕಾರ್ ಪ್ರೈಸ್ ಓನ್ಲಿ ಅಬೌಟ್ 2,25,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ನೆಕ್ಸ್ಟ್ ಇನ್ನೊಂದು ಪೋಲೋ ನಮ್ಮ ಹತ್ರ ಇರೋದು GT TSI ಆಟೋಮೆಟಿಕ್ ಪೋಲೋ ಇದೆ, 2018 ಮಾಡೆಲ್ ಗಾಡಿ ಸರ್ ಇದು. ಓಕೆ, 2018 ಮಾಡೆಲ್ ಗಾಡಿ, ಟಾಪ್ ಎಂಡ್ ಮಾಡೆಲ್. ನಿಮಗೆ 3 lakhs ಮೇಲೆ 4 lakhs ಮೊತ್ತ ವರ್ತ್ ನಿಮಗೆ ಫಿಟ್ಟಿಂಗ್ ಗಾಡಿನಲ್ಲಿ ಇದೆ. ಸ್ಟೇಟ್ ಶೂ ರೇಸಿಂಗ್ ನಲ್ಲಿ ಟ್ಯೂನಿಂಗ್ ಎಲ್ಲ ನಿಮ್ಗೆ ಆಗಿದೆ. ಅಂಡ್ 2019 ಮಾಡೆಲ್ ಗಾಡಿ ಇದು, ಓನ್ಲಿ ಬರೀ 12,000 ಕಿಲೋಮೀಟರ್ ಗಾಡಿ ಓಡಿದೆ ಅಷ್ಟೇನೆ. ಈ ಗಾಡಿ ಪ್ರೈಸ್ ಫಿಟ್ಟಿಂಗ್ ಎಲ್ಲ ಇದೆ ಅಂತ ಜಾಸ್ತಿ ಇದೆ. ಸೊ ಅದಕ್ಕೆ 12,45,000 ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ಗಾಡಿ ನಮ್ಮ ಹತ್ರ i20 ಇದೆ, 2013 ಮಾಡೆಲ್, ಸೆಕೆಂಡ್ ಓನ್ ಗಾಡಿ, ಡೆಲ್ಲಿ ರಿಜಿಸ್ಟ್ರೇಷನ್, ಒಳ್ಳೆ ಪ್ರೈಸ್ 2,45,000 ವಿತ್ NOC ನಿಮಗೆ ಗಾಡಿ ಕೊಟ್ಬಿಡ್ತೀನಿ. ನೆಕ್ಸ್ಟು ಒಳ್ಳೆ ಚಾನ್ಸ್ ಪ್ರೈಸ್ನಲ್ಲಿ ಬೇಕಂದ್ರೆ ಫಿಯಟ್ ಪುಂಟೋ ಇದೆ, 2014 ಮಾಡೆಲ್, UP ಗಾಡಿ ರಿಜಿಸ್ಟ್ರೇಷನ್, ಸಿಂಗಲ್ ಓನರ್, ಡೀಸೆಲ್, ಫುಲ್ಲಿ ಲೋಡೆಡ್ ಇಮೋಷನ್ ಪ್ಯಾಕ್ ಗಾಡಿ, ಒಳ್ಳೆ ಇಟಾಲಿಯನ್ ಬೀಚ್ ಗಾಡಿ, ಟಾಪ್ ಎಂಡ್ ಮಾಡೆಲ್, ಏರ್ ಬ್ಯಾಗ್, ABS, ಅಲಾವಿಸ್ ಎಲ್ಲ ಬರುತ್ತೆ. ಇದೂ ನಿಮಗೆ 2,45,000 ವಿತ್ NOC ನಿಮಗೆ ಗಾಡಿ ಕೊಟ್ಬಿಡ್ತೀನಿ. ಇನ್ನೊಂದು ಸ್ವಿಫ್ಟ್ ಬಂದಿದೆ ನಮ್ಮ ಹತ್ರ, 2016 ಮಾಡೆಲ್ ಸ್ವಿಫ್ಟ್ ಇದೆ ನಮ್ಮ ಹತ್ರ, ವಿಚ್ ಇಸ್ ಡೀಸೆಲ್ VDI ವಿತ್ ABS ಬರುತ್ತೆ ಗಾಡಿ, 2016 ಮಾಡೆಲ್, UP ರಿಜಿಸ್ಟ್ರೇಷನ್. ಇದು ಬರೀ ನಿಮಗೆ 4,45,000 ವಿತ್ 4,50,000 ವಿತ್ KN ನಂಬರ್ ನಿಮಗೆ ಮಾಡಿ ಆಲ್ಮೋಸ್ಟ್ ಕೊಟ್ಬಿಡ್ತೀನಿ ನಿಮಗೆ ಗಾಡಿ. ಒಳ್ಳೆ ಡೀಲ್ ಪ್ರೈಸ್, 16 ಮಾಡೆಲ್ VDI ಕರ್ನಾಟಕದಲ್ಲಿ ಸಿಗೋದಿಲ್ಲ. ನೆಕ್ಸ್ಟ್ XV500 W8 ಇದೆ, ಆಲ್ಮೋಸ್ಟ್ ಸೇಲ್ ಆಗಿದೆ. 2018 ಮಾಡೆಲ್ W7 ಇದು, ಸಿಂಗಲ್ ಓನರ್ ಗಾಡಿ, ಸೆಕೆಂಡ್ ಓನರ್ ಗಾಡಿ, ಬರೀ 50,000 ಕಿಲೋಮೀಟರ್ ಓಡಿದೆ. ಇದು ವೆಸ್ಟ್ ಬೆಂಗಾಲ್ ಗಾಡಿ ರಿಜಿಸ್ಟ್ರೇಷನ್. ಇದು ನಿಮಗೆ ಒಂದು ಆಲ್ಮೋಸ್ಟ್ ನಿಮಗೆ ಒಂದು 7 lakhs ವಿತ್ NOC ನಿಮಗೆ ಮಾಡಿ ಕೊಟ್ಬಿಡ್ತೀನಿ. ಒಳ್ಳೆ ಚಾನ್ಸ್ ಪ್ರೈಸ್ ಡೀಲು. ನೆಕ್ಸ್ಟ್ ಹೋಂಡಾ ಜಾಜ್ ಇದೆ ನಮ್ಮ ಹತ್ರ, 2015 ಮಾಡೆಲ್, ಪೆಟ್ರೋಲ್, ಆಟೋಮೆಟಿಕ್, ಸಿಂಗಲ್ ಓನರ್ ಗಾಡಿ, ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ ಇದು. ಇದು ನಿಮಗೆ 5,25,000ಗೆ ಆರಾಮಾಗಿ ಮಾಡಿ ಕೊಡ್ಬಿಡ್ತೀನಿ. V80 ಟಾಪ್ ಅಂಡ್ ಆಟೋಮೆಟಿಕ್ ಗಾಡಿ. ನೆಕ್ಸ್ಟ್ ಫೋರ್ಸ್ ಗುರ್ಖಾ ಇದೆ, ನಮ್ಮದೇ ಗಾಡಿ ನೋಡಿದ್ದೀರಾ, 8 ಡೋರ್ 5 ಡೋರ್ ಮ್ಯಾನ್ಯಲ್ ಡೀಸೆಲ್ ಇಂಜಿನ್, 2.6 ಲೀಟರ್ ಮರ್ಸಿಡೀಸ್ ಇಂಜಿನ್ ಬರುತ್ತೆ. ಫುಲ್ಲಿ ಮಾಡಿಫೈ ಮಾಡಿದ್ದೀನಿ ಗಾಡಿ. ಈ ಗಾಡಿ ಡೌನ್ ನಲ್ಲಿ ನಿಲ್ಲಿಸಿದೆ, ಇನ್ನು ನೋಡಿ ಹೈಟ್ ನೋಡಿ ಹೆಂಗಿದೆ. ಹೌದು, ದಿಸ್ ಇಸ್ 7.3 feet ಇನ್ ಟಾಲ್ ಇನ್ ಹೈಟ್. ಥಾರ್ ನಿಮಗೆ ಈ ಹೈಟ್ ನಲ್ಲಿ ಬರುತ್ತೆ, ಗುರ್ಖಾ ಈ ಹೈಟ್ ನಲ್ಲಿ ಮೇಲೆ ಹೈಟ್ ಬರುತ್ತೆ ನಿಮಗೆ. ಬ್ಯೂಟಿಫುಲ್ ಕಾರ್, ಫುಲ್ಲಿ ಮಾಡಿಫೈಡ್. ಇದು ನಿಮಗೆ 9 ಸೀಟರ್ ಇತ್ತು ಸರ್, ನಿಮಗೆ ಮಾಡಿಫೈ ಮಾಡಿ, ನಿಮಗೆ ಸೀಟ್ ಮಾಡಿಫೈ ಮಾಡಿ ನಿಮಗೆ 4 ಸೀಟ್ ಮಾಡಿ ವಿತ್ ರಿಕ್ಲೈನರು, ಆರಾಮಾಗಿ ಕ್ಯಾಂಪಿಂಗ್ ಎಲ್ಲ ನೀವು ಮಾಡ್ಬೋದು. ನೀರಿನಲ್ಲಿ ಆಫ್ ರೋಡಿಂಗ್ ಎಲ್ಲ ನಾನು ಮಾಡಿದ್ದೀನಿ ಗಾಡಿಯಲ್ಲಿ. 2017 ಮಾಡೆಲ್ ಫೋರ್ಸ್ ಗುರ್ಖಾ ಡೀಸೆಲ್, ನಿಮಗೆ ಒಳ್ಳೆ ಪ್ರೈಸ್ 8 lakhsಗೆ ಕೊಟ್ಬಿಡ್ತೀನಿ. ನೆಕ್ಸ್ಟ್ ಗಾಡಿ ಬೇಗ ಬನ್ನಿ,
XUV500 ನಮ್ಮ ಹತ್ರ ಬಂದಿದೆ. ಇದನ್ನು 2013 ಮಾಡಲು ಸೆಕೆಂಡ್ ಓನರ್ ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ. 7,45,000 ಸ್ಲೈಟ್ಲಿ ನೆಗೋಷಿಯಬಲ್. 78,000 ಹೊಡಿದೆ, ನೆಗೋಷಿಯಬಲ್ ಆಗುತ್ತೆ. ಇನ್ನೊಂದು ಡಸ್ಟರ್ 2017 ಮಾಡಲ್ RXL ಆಪ್ಷನಲ್ ಡೀಸೆಲ್ ಆಟೋಮೆಟಿಕ್ ಗಾಡಿ ಇದೆ. ಇದನ್ನು ಕರ್ನಾಟಕ ನಂಬರ್ ಗಾಡಿನೇ. ಒಂದು 7,45,000 ಇದೆ, ನೆಗೋಷಿಯಬಲ್ ಆಗುತ್ತೆ. ಇನ್ನೊಂದು 2012 ಮಾಡಲ್ ಡೀಸೆಲ್ ಮ್ಯಾನ್ಯಲ್ ಗಾಡಿ ಇದೆ, ಕರ್ನಾಟಕ ಗಾಡಿನೇ ಇದೆ. ಇದು ಒಂದು 5,25,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಪೋಲೋ GT 3DI ಇದೆ ನಮ್ಮ ಹತ್ರ. 2017 ಮಾಡಲ್ ಇದೆ ಗಾಡಿ. ಇದು ಈ ಗಾಡಿ ಪ್ರೈಸ್ ಬಂದು 725 ಸ್ಲೈಟ್ಲಿ ನೆಗೋಷಿಯಬಲ್, ಕರ್ನಾಟಕ ಗಾಡಿ. ನೆಕ್ಸ್ಟ್ ಇನ್ನೊಂದು ಫ್ಯಾಬಿಯಾ ಬಂದಿದೆ ನಮ್ಮ ಹತ್ರ. 2012 ಮಾಡಲ್ ಇದೆ, ಪೆಟ್ರೋಲ್ ಗಾಡಿ ಇದೆ, ಸಿಂಗಲ್ ಓನರ್ ಗಾಡಿ ಇದೆ. ಟಾಪ್ ಅಂಡ್ ಮಾಡಲ್ ಫುಲ್ಲಿ ಲೋಡೆಡ್, ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ, ಅಲೋಯ್ಸ್ ಬರುತ್ತೆ. ಈ ಗಾಡಿ ಬಂದು ನಿಮಗೆ ಪ್ರೈಸ್ ಬಂದು ನಿಮಗೆ 3,25,000 ನೆಗೋಷಿಯಬಲ್ ಆಗುತ್ತೆ. ಇನ್ನೊಂದು ಆಲ್ಟೋ ಇದೆ ನಮ್ಮ ಹತ್ರ, ವಿಚ್ ಇಸ್ 2010 ಮಾಡಲ್ ಆಲ್ಟೋ ಇದೆ ನಮ್ಮ ಹತ್ರ. ಸೆಕೆಂಡ್ ಓನರ್, ಪೆಟ್ರೋಲ್ ಗಾಡಿ ಇದೆ, LXI ವೇರಿಯಂಟ್, ಬ್ಯೂಟಿಫುಲ್ ಕಾರ್. ಆಲ್ ಫಾರ್ ಅ ಪ್ರೈಸ್ ಜಸ್ಟ್ 2 lakhs ಸ್ಲೈಟ್ಲಿ ನೆಗೋಷಿಯಬಲ್ ನಿಮಗೆ ಗಾಡಿ ಮಾಡಿ ಕೊಟ್ಬಿಡ್ತೀನಿ. ನೆಕ್ಸ್ಟ್ WRV ಇದೆ, ಬ್ಯೂಟಿಫುಲ್ ಕಾರ್, ಟಾಪ್ ಅಂಡ್ ಮಾಡಲ್ ಸನ್ ರೂಫ್ ಬರುತ್ತೆ ಗಾಡಿ, ಸಿಂಗಲ್ ಓನರು. 2017 ಮಾಡಲ್ ಪೆಟ್ರೋಲ್ ಮ್ಯಾನ್ಯಲ್ ಗಾಡಿ ಇದೆ, ಇದು ಕರ್ನಾಟಕ ರಿಜಿಸ್ಟ್ರೇಷನ್. ಈ ಗಾಡಿ ಪ್ರೈಸ್ ಬಂದು 7,45,000 ನೆಗೋಷಿಯಬಲ್. ನೆಕ್ಸ್ಟ್ ಹೋಂಡಾ ಸಿಟಿ ಇದೆ, ಡೀಸೆಲ್ ಮ್ಯಾನ್ಯಲ್ ಗಾಡಿ, 2014 ಮಾಡಲ್ ಗಾಡಿ, 6 ಲಕ್ಷ ಸ್ಲೈಟ್ಲಿ ನೆಗೋಷಿಯಬಲ್, ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ ಇದು. ನೆಕ್ಸ್ಟ್ ಇನ್ನೊಂದು ಲೋ ಬಜೆಟ್ ತುಂಬಾ ಕೇಳ್ತೀರಾ, ನಮ್ಮ ನಾಸ್ಟಲ್ಜಿಕ್ ಮಾರುತಿ 800 ಇದೆ, ಕರ್ನಾಟಕ ನಂಬರ್ ಇದೆ, ಸಿಂಗಲ್ ಓನರು. ಬರೀ ಒಂದು 30,000 ಗಾಡಿ ಕಿಲೋಮೀಟರ್ ರೋಡ್ ಇದೆ. AC ಬರುತ್ತೆ ಗಾಡಿನಲ್ಲಿ, ಪವರ್ ಶೇರಿಂಗ್ ಪವರ್ ವಿಂಡೋ ಬರೋದೆಲ್ಲ ಕೇಳಬೇಡಿ. ಆದರೆ ಬ್ಯೂಟಿಫುಲ್ ಕಾರ್, ನಿಮಗೆ ಹೈ ಟಾರ್ಕ್ ಎಲ್ಲ ಬರುತ್ತೆ. ಪ್ರೈಸು ಸ್ವಲ್ಪ ಡಿಮ್ಯಾಂಡ್ ಗಾಡಿ ಇದು, ಅದಕ್ಕೆ ಓನರು ನಮಗೆ ಸ್ವಲ್ಪ ಜಾಸ್ತಿ ಪ್ರೈಸ್ ಹೇಳ್ತಾ ಇದ್ದಾರೆ. ಅರೌಂಡ್ 165 ಇದೆ, ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಒಳ್ಳೆ ಡೀಲ್ ಮಾಡಿ ಕೊಟ್ಬಿಡ್ತೀನಿ. ಸಿಂಗಲ್ ಓನರ್ 30,000 ಓಡಿರೋದು ಸಿಗೋದಿಲ್ಲ. 2008 ಮಾಡಲ್, ಹೊಸ FC ಎಲ್ಲ ಆಗಿದೆ ಗಾಡಿನಲ್ಲಿ, 5 ವರ್ಷ FC ಇದೆ. ಹೋಂಡಾ ಬ್ರಿಯೋ 2012 ಮಾಡಲ್ ಇದೆ ನಮ್ಮ ಹತ್ರ, ಸಿಂಗಲ್ ಓನರ್ ಗಾಡಿ. ಇದು ನಿಮಗೆ 64,000 ಕಿಲೋಮೀಟರ್ ಓಡಿದೆ, ಕರ್ನಾಟಕ ಗಾಡಿ. ಇದು 3,45,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇನ್ನೊಂದು ಫೀಗೋ ಇದೆ ನಮ್ಮ ಹತ್ರ, ಡೀಸೆಲ್ ಟೈಟಾನಿಯಂ ಟಾಪ್ ಅಂಡ್ ಮಾಡಲ್. ಸೊ ಫಾರ್ನಲ್ಲಿ 2015 ಮಾಡಲ್ ಗಾಡಿ, ಇದು ಸಿಂಗಲ್ ಓನರ್ ಗಾಡಿ. ಬರೀ 40,000 ಕಿಲೋಮೀಟರ್ ಗಾಡಿ ಇದೆ, 15 ಮಾಡಲ್ಲು. ಇದನ್ನು ನಿಮಗೆ KN ನಂಬರ್ ಎಲ್ಲ ಮಾಡಿ ಎಲ್ಲ ಕೊಟ್ಬಿಡ್ತೀನಿ. ಇದು DL ನಂಬರಲ್ಲಿದೆ, ವಿತ್ KN ನಂಬರ್ ನಿಮಗೆ ಇದು ಒಂದು 3,85,000 KN ನಂಬರ್ ಮಾಡಿ ಕೊಟ್ಬಿಡ್ತೀನಿ ಸರ್. 2015 ಮಾಡಲ್. ಇನ್ನೊಂದು ಮಾತ್ರ Audi Q5 ಇದೆ, ಪೆಟ್ರೋಲ್ನಲ್ಲಿ ಬರುತ್ತೆ ಸರ್, 2010 ಮಾಡಲ್, ಥರ್ಡ್ ಓನರ್ ಗಾಡಿ, ಡೆಲ್ಲಿ ವೆಹಿಕಲ್. ಒಳ್ಳೆ ಚಾನ್ಸ್ ಪ್ರೈಸ್ ಸರ್, ನಿಮಗೆ 4.5 lakhsನಲ್ಲಿ ಕೊಟ್ಬಿಡ್ತೀನಿ ಸರ್. Q5 ಸೂಪರ್, ಥರ್ಡ್ ಓನರ್, ಪೆಟ್ರೋಲ್ ಗಾಡಿ, ಟಾಪ್ ಅಂಡ್ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ. ಸರ್ವಿಸ್ ಎಲ್ಲ ಮಾಡಿದ್ದೀನಿ, ನಿಮಗೆ ಒಂದು 4.5 lakhs ಗಾಡಿ ಕೊಟ್ಬಿಡ್ತೀನಿ. ನೆಕ್ಸ್ಟ್ ಇನ್ನೊಂದು i20 ಇದೆ, 2013 ಮಾಡಲ್, ಡೀಸೆಲ್ ಗಾಡಿ ಇದೆ, ಸೆಕೆಂಡ್ ಓನರ್ ಗಾಡಿ. ಇದು ಮ್ಯಾಗ್ನಾ ಬಂದಿರೋದು, ಒಂದು 4 lakhsಗೆ ನಿಮಗೆ ಆಲ್ಮೋಸ್ಟ್ ಮಾಡಿ ಕೊಟ್ಬಿಡ್ತೀನಿ, ಕರ್ನಾಟಕ ನಂಬರ್ ಗಾಡಿ. ನೆಕ್ಸ್ಟ್ ಒಂದು ಟಾಟಾ ನ್ಯಾನೋ ಇದೆ, 2013 ಮಾಡಲ್, LX ವೇರಿಯಂಟು. ನಿಮಗೆ ಪವರ್ ಶೇರಿಂಗ್ ಬರೋದಿಲ್ಲ, AC ಪವರ್ ವಿಂಡೋಸ್ ಬರುತ್ತೆ ಗಾಡಿಯಲ್ಲಿ. ಈ ಗಾಡಿ ನಿಮಗೆ ಆಲ್ಮೋಸ್ಟ್ ನಿಮಗೆ ಒಂದು 90,000ಗೆ ಮಾಡಿ ಕೊಟ್ಬಿಡ್ತೀನಿ ಸರ್. ಇನ್ನೊಂದು ನ್ಯಾನೋ ಬೇಕಾದ್ರೆ ಮಾತ್ರ ಟ್ವಿಸ್ಟ್ ನ್ಯಾನೋ ಇದೆ, ವಿತ್ ಪವರ್ ಶೇರಿಂಗ್ ಎಲ್ಲ ಬರುತ್ತೆ, 2014 ಮಾಡಲ್ ಗಾಡಿ ಇದೆ. ಅದು ನಿಮಗೆ ಒಂದು 1,45,000ಗೆ ಮಾಡಿ ಕೊಡ್ತೀನಿ. ನೆಕ್ಸ್ಟ್ ಆಲ್ಟೋ K10, ತುಂಬ ಜನ ಆಟೋಮೆಟಿಕ್ನಲ್ಲಿ ಕೇಳ್ತಾರೆ ಮಾರುತಿನಲ್ಲಿ. ಸೊ ಆಲ್ಟೋ K10 VXI ಇದೆ, 2015 ಮಾಡಲು, ಸಿಂಗಲ್ ಓನರು. ನಿಮಗೆ ಬರೀ 30,000 ಕಿಲೋಮೀಟರ್ ಇದೆ, ಜಾರ್ಖಂಡ್ ರಿಜಿಸ್ಟ್ರೇಷನ್ ಇತ್ತು, ಕೆ ರಿಜಿಸ್ಟ್ರೇಷನ್ ಎಲ್ಲ ಆಗಿದೆ ಗಾಡಿದು. ರೋಡ್ ಟ್ಯಾಕ್ಸ್ ಎಲ್ಲ ಕಟ್ಟಿದ್ವಿ. 3,35,000 ವಿತ್ KN ನಂಬರ್ ನಿಮಗೆ ಮಾಡಿ ಕೊಡ್ಬಿಡ್ತೀನಿ. ಗುಡ್ ಕಾರ್. ನೆಕ್ಸ್ಟ್ ಇನ್ನೊಂದು ಟಾಪ್ ಗಾಡಿ ನಮ್ಮ ಹತ್ರ, 2018 ಮಾಡಲು, ಫಾರ್ಡ್ ಫೀಗೋ ಟೈಟಾನಿಯಂ ಟಾಪ್ ಅಂಡ್ ಡೀಸೆಲ್ ಮ್ಯಾನ್ಯಲ್ ಇದೆ, ಟೈಟಾನಿಯಂ ಟಾಪ್ ಅಂಡ್, 2018 ಮಾಡಲ್, ಸೆಕೆಂಡ್ ಓನರ್, 64,000 ಕಿಲೋಮೀಟರ್ ಗಾಡಿ ಓಡಿದೆ. ನಿಮಗೆ ಈ ಗಾಡಿ ಪ್ರೈಸ್ 5,65,000 ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಕೊಟ್ಬಿಡ್ತೀನಿ. ನೆಕ್ಸ್ಟ್ ನಮ್ಮ ಹತ್ರ ಒಂದು ಸ್ಕೋಡಾ ಸೂಪರ್ ಇದೆ, ಡೀಸೆಲ್ನಲ್ಲಿ, 2010 ಮಾಡಲ್, ಟಾಪ್ ಅಂಡ್ ಮಾಡಲ್ ಇದೆ. ಇದು 2010 ಮಾಡಲು. ಈ ಗಾಡಿ ಪ್ರೈಸ್ ಒಂದು 5,25,000 ಸ್ಲೈಟ್ಲಿ ನೆಗೋಷಿಯೇಟ್, ಕರ್ನಾಟಕ ರಿಜಿಸ್ಟ್ರೇಷನ್ ಇದು. ನೆಕ್ಸ್ಟ್ ಇನ್ನೊಂದು ಇಯಾನ್ ಇದೆ, ಆ ಕಡೆಯಿಂದ ಬನ್ನಿ ಸರ್. 2013 ಮಾಡಲ್ ಹ್ಯುಂಡೈ ಇಯಾನ್ ಇದೆ, ಪವರ್ ಶೇರಿಂಗ್, ಪವರ್ ವಿಂಡೋಸ್, AC, ಸೆಂಟ್ರಲ್ ಲಾಕ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ನಿಮಗೆ ಇಯಾನ್ ಬರುತ್ತೆ, ಕರ್ನಾಟಕ ಗಾಡಿ ಇದು. ಇದು ನಿಮಗೆ 1,90,000 ಕೊಡ್ತೀನಿ, 2013 ಮಾಡಲ್ ಹ್ಯುಂಡೈ ಇಯಾನ್. ನೆಕ್ಸ್ಟ್ ಹ್ಯುಂಡೈ i10 ಇದೆ, ಪೆಟ್ರೋಲ್ ಮ್ಯಾನ್ಯಲ್ ಇದೆ, 2010 ಮಾಡಲ್ಲು, ಸಿಂಗಲ್ ಓನರ್, ಬರೀ ಒಂದು 25,000 ಕಿಲೋಮೀಟರ್ ಗಾಡಿ ಇದೆ, KN ನಂಬರ್ ಎಲ್ಲ ಮಾಡಿದ್ದೀವಿ. ಈ ಗಾಡಿ ಪ್ರೈಸ್ ಬಂದು 2,35,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಇನೋವಾ ಇದೆ, ಆ ಕಡೆ ನೋಡ್ತಾ ಇದ್ದೀರಾ, 2013 ಮಾಡಲ್ ಇನೋವಾ, KN ನಂಬರ್ ಗಾಡಿ, ವಿ ವೇರಿಯಂಟ್, ಟಾಪ್ ಅಂಡ್ ಮಾಡಲ್ ಗಾಡಿ, ಡೀಸೆಲ್ 7 ಸೀಟರ್ ಗಾಡಿ ಅದು. ಆ ಗಾಡಿ ನಿಮಗೆ ಪ್ರೈಸ್ ಬಂದು 9,75,000 ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಒಳ್ಳೆ ಡೀಲ್ ನನಗೆ ಕೊಡ್ತೀನಿ. 2013 ಮಾಡಲ್ ಇನೋವಾ ಇದೆ. ಸೊ ಇದೆಲ್ಲ ನೀವು ನೋಡಿದ್ದೀರಾ, ಮೋಸ್ಟ್ಲಿ ಎಲ್ಲ ಮಿಡ್ ಸೆಗ್ಮೆಂಟ್ ಗಾಡಿ ಎಲ್ಲ ನೋಡಿದ್ದೀರಾ. ಈಗ ನೆಕ್ಸ್ಟ್ ಪಾರ್ಟ್ನಲ್ಲಿ ನಾವು ಪ್ರೀಮಿಯಂ ಸೆಗ್ಮೆಂಟ್ನಲ್ಲಿ ಮಾಡೋಣ ಬನ್ನಿ. ಸೊ ಇನ್ನೊಂದು XUV500 ಬಂದರೆ ಸನ್ಸೆಟ್ ಆರೆಂಜ್ ಕಲರು, ಸೆಕೆಂಡ್ ಓನರ್, ಬರೀ 50,000 ಕಿಲೋಮೀಟರ್ ಗಾಡಿ ಓಡಿದೆ, W10 ಆಟೋಮೆಟಿಕ್ ಟಾಪ್ ಅಂಡ್ ವಿತ್ ಸನ್ರೂಫ್ ನಿಮಗೆ ಬರುತ್ತೆ, ಕರ್ನಾಟಕ ನಂಬರ್ ಜೊತೆ 11 lakhsಗೆ ನಿಮಗೆ ಕೊಟ್ಬಿಡ್ತೀನಿ, ಒಳ್ಳೆ ಡೀಲ್. ಸೊ ಪ್ರೀಮಿಯಂ ಸೆಗ್ಮೆಂಟ್ನಲ್ಲಿ ನಾವು ಸ್ಟಾರ್ಟ್ ಮಾಡೋಣ. ಟಾಟಾ ಸಫಾರಿ ಹೊಸದು ಬಂದಿದೆ ನಮ್ಮ ಹತ್ರ, 2022 ಮಾಡಲ್, ಬರೀ 15,000 ಕಿಲೋಮೀಟರ್ ಓಡಿದೆ, ಡೀಸೆಲ್ ಮ್ಯಾನ್ಯಲ್, ಟಾಪ್ ಅಂಡ್ ವಿತ್ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ. ಶೋರೂಮ್ ಪ್ರೈಸ್ ಈ ಗಾಡಿ ನಿಮಗೆ ಆಲ್ಮೋಸ್ಟ್ 29.5 lakhs ಇದೆ ಸರ್.
ಐ ಆಮ್ ಸೆಲ್ಲಿಂಗ್ ಜಸ್ಟ್ 20,50,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಪ್ರಾಪರ್ ಕರ್ನಾಟಕ ಗಾಡಿ, ಬೆಂಗಳೂರು ಗಾಡಿ ಇದು ಲೇಟೆಸ್ಟು. ನೆಕ್ಸ್ಟ್ ಗಾಡಿ ನಮ್ಮ ಹತ್ರ ಜಾಗ್ವಾರ್ ಇದೆ, 2013 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ಆಟೋಮೆಟಿಕ್ 2.2 ಲೀಟರ್ SF ಡೀಸೆಲ್ಲು. ನಿಮಗೆ ಟಾಪ್ ಆ್ಯಂಡ್ ಕರ್ನಾಟಕ ನಂಬರ್ ಇದೆ, ಸೆಕೆಂಡ್ ಓನರ್, 78,000 ಕಿಲೋಮೀಟರ್ ಹೊಡಿದೆ. ಮೆಟಾಲಿಕ್ ಗ್ರೇ ಕಲರ್, ಬ್ಯೂಟಿಫುಲ್ ಕಾರ್, 2.2 ಲೀಟರ್ ಇಂಜಿನ್, ಸಿಂಗಲ್ ಎಕ್ಸಾಸ್ಟ್ ನಿಮಗೆ ಗಾಡಿಯಲ್ಲಿ ಬರುತ್ತೆ. ಬ್ಯೂಟಿಫುಲ್ ಕಾರ್, ಆಲ್ ಫಾರ್ ಅ ಪ್ರೈಸ್ ಆಫ್ ಜಸ್ಟ್ ₹16 lakhs ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಲೇಟೆಸ್ಟ್ ಗಾಡಿನಲ್ಲಿ ನಮ್ಮ ಹತ್ರ GL 350 ಬಂದಿದೆ. ನಮ್ಮ ಹತ್ರ ಸಿಂಗಲ್ ಓನರ್ ಗಾಡಿ, 2014 ಮಾಡಲ್ ಗಾಡಿ ಇದು. ಬ್ಯೂಟಿಫುಲ್ ಗಾಡಿ, ಟಾಪ್ ಆ್ಯಂಡ್ ಮಾಡಲ್ ಗಾಡಿ, ನಿಮಗೆ 7 ಸೀಟರ್ ಗಾಡಿನಲ್ಲಿ ಬರೋದು. ಟಾಪ್ ಆ್ಯಂಡ್ ಪ್ಯಾನರಾಮಿಕ್ ಸನ್ರೂಫ್, ನಿಮಗೆ 3 ಸನ್ರೂಫ್ ನಿಮಗೆ ಗಾಡಿಯಲ್ಲಿ ಬರುತ್ತೆ. ಸಿಂಗಲ್ ಓನರ್ ಗಾಡಿ, ಓಡಿರೋದು ಅರೌಂಡ್ 90,000 ಮೈಲ್ಸ್ ಓಡಿದೆ. ಕಿಲೋಮೀಟರ್ ನೋಡಬೇಕಂದ್ರೆ ಅರೌಂಡ್ 1,45,000 to 1,50,000 ಕಿಲೋಮೀಟರ್ ಗಾಡಿ ಓಡಿದೆ. ಈ ಗಾಡಿ ಪ್ರೈಸ್ ಬಂದು ನಿಮಗೆ 36 lakhs ನೆಗೋಷಿಯಬಲ್ ಆಗುತ್ತೆ. ಕರ್ನಾಟಕ ಗಾಡಿ ಇದೆ ಇದು. ನೆಕ್ಸ್ಟ್ ಗಾಡಿ ನಮ್ಮ ಹತ್ರ ಇನ್ನೊಂದು ಪ್ರೀಮಿಯಂ ಗಾಡಿಯಲ್ಲಿ Audi Q5 ಇದೆ, ಸಿಂಗಲ್ ಓನರ್ ಗಾಡಿ, ಇದು ಕರ್ನಾಟಕ ನಂಬರ್ ಗಾಡಿನೇ. Q5 ಡೀಸೆಲ್ ಆಟೋಮೆಟಿಕ್, ಟಾಪ್ ಆ್ಯಂಡ್ ಪ್ಯಾನರಾಮಿಕ್ ಸನ್ರೂಫು, ಕರ್ನಾಟಕ ಗಾಡಿ, ಸಿಂಗಲ್ ಓನರ್ ಗಾಡಿ. ಓಡಿರೋದು ಅರೌಂಡ್ 1 ಲಕ್ಷ ಕಿಲೋಮೀಟರ್ ಆಲ್ಮೋಸ್ಟ್ ಆರಾಮಾಗಿ ಓಡಿದೆ. 1,10,000 ಕಿಲೋಮೀಟರ್ ಗಾಡಿ ಓಡಿದೆ. ಈ ಗಾಡಿ ಪ್ರೈಸ್ ಒಳ್ಳೆ ಪ್ರೈಸು, 14,45,000ಗೆ ಕೊಟ್ಬಿಡ್ತೀನಿ. ನೆಕ್ಸ್ಟ್ ಇನ್ನೊಂದು MG ಹೆಕ್ಟರ್ ಇದೆ ಹೊಸದು, 2021 ಮಾಡಲ್, ಮ್ಯಾನ್ಯುಯಲ್ ಡೀಸೆಲ್, ಪ್ಯಾನರಾಮಿಕ್ ಸನ್ರೂಫ್ ಎಲ್ಲ ಬರೋ ಟಾಪ್ ಆ್ಯಂಡ್ ಮಾಡಲ್ MG ಹೆಕ್ಟರ್ನಲ್ಲಿ ಬರೋದು, ಶಾರ್ಪ್ ಎಡಿಷನ್ನಲ್ಲಿ. ಶೋರೂಮ್ ಪ್ರೈಸ್ ಬಂದು ನಿಮಗೆ ಈ ಗಾಡಿದು ನಿಮಗೆ ಆಲ್ಮೋಸ್ಟ್ 26-27 lakhs ಇದೆ. ಸೆಲ್ಲಿಂಗ್ ಪ್ರೈಸ್ 17.5 lakhs ನೆಗೋಷಿಯಬಲ್. ಪೆಟ್ರೋಲ್ ಮೆನ್ಮೇಟಲ್ಲಿ ಮೈಲೇಜ್ ಬರೋದಿಲ್ಲ, ಆದರೆ ಡೀಸೆಲ್ MG ಹೆಕ್ಟರ್ನಲ್ಲಿ ಆಲ್ಮೋಸ್ಟ್ 11 to 12 ನಿಮಗೆ ಮೈಲೇಜ್ ಆರಾಮಾಗಿ ಬಂದೇ ಬರುತ್ತೆ. ನೆಕ್ಸ್ಟ್ ನಮ್ಮ ಹತ್ರ ಲ್ಯಾಂಡ್ ರೋವರ್ ಇದೆ, 2014 ಮಾಡಲ್ ಲ್ಯಾಂಡ್ ರೋವರ್ ಇದೆ. ಡೀಸೆಲ್ ಮ್ಯಾನ್ಯುಯಲ್ ಡೀಸೆಲ್ ಆಟೋಮೆಟಿಕ್ ಟಾಪ್ ಆ್ಯಂಡ್ ಮಾಡಲ್ ಗಾಡಿ, ಪ್ಯಾನರಾಮಿಕ್ ಸನ್ರೂಫ್, ಕರ್ನಾಟಕ ರಿಜಿಸ್ಟ್ರೇಷನ್, 13,45,000 ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ನಮ್ಮ ಹತ್ರ Tiguan ಲೇಟೆಸ್ಟ್ ಮಾಡಲ್ Tiguan ಬಂದಿದೆ, ಆಲ್ ಸ್ಪೇಸ್ ಇಮೋಷನ್ ಪ್ಯಾಕ್ ಟಾಪ್ ಎಂಡ್ Tiguan ಬಂದಿದೆ. ವಟ್ ಈಸ್ 6 ಸೀಟರ್ ಗಾಡಿ ಬರೋದು ಇದು, 6 to 7 ಸೀಟರ್ ಅಂತೀವಿ. ಸಿಂಗಲ್ ಓನರ್ ಗಾಡಿ, ಬರೀ ಒಂದು ನಿಮಗೆ 30,000 ಕಿಲೋಮೀಟರ್ ಗಾಡಿ ಓಡಿದೆ. ಶೋರೂಮ್ ಪ್ರೈಸ್ ಏನು ಗೊತ್ತಾ ಸರ್, ಈ ಗಾಡಿದು 44 lakhs ಶೋರೂಮ್ ಪ್ರೈಸ್ ಇದೆ. ಸೆಲ್ಲಿಂಗ್ ಫಾರ್ ಓನ್ಲಿ ಅಬೌಟ್ 32 lakhs 31 lakhsನಲ್ಲಿ ನಿಮಗೆ ಆರಾಮಾಗಿ ಡೀಲ್ ಕ್ಲೋಸ್ ಮಾಡಿ ಕೊಡ್ತೀನಿ. ಬನ್ನಿ, ಲೇಟೆಸ್ಟ್ ಗಾಡಿ 2022 ಮಾಡಲು, ಬರೀ 30,000 ಕಿಲೋಮೀಟರ್ ಗಾಡಿ ಓಡಿದೆ. ನೆಕ್ಸ್ಟು ಕ್ರೇಟಾ ಇದೆ, 2019 ಮಾಡಲ್, ಪೆಟ್ರೋಲ್ ಗಾಡಿ, SX ಟಾಪ್ ಆ್ಯಂಡ್ ಮಾಡಲು, ಸಿಂಗಲ್ ಓನರ್, ಪೆಟ್ರೋಲು, ಬರೀ ಒಂದು 40,000 ಕಿಲೋಮೀಟರ್ ಗಾಡಿ ಓಡಿದೆ. ಈ ಗಾಡಿ ಪ್ರೈಸ್ ಬಂದು ನಿಮಗೆ ಒಂದು 11 lakhs ಇದೆ, ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ. ನೆಕ್ಸ್ಟ್ ಸ್ಕೋಡಾ ರ್ಯಾಪಿಡ್ ಇದೆ, ಸ್ಟೈಲ್ ಎಡಿಷನ್, ಮಾಂಟೆ ಕಾರ್ಲೋ ಎಡಿಷನ್ ಅಂತೀವಿ. 2018 ಮಾಡಲ್, ಪೆಟ್ರೋಲ್ ಮ್ಯಾನ್ಯಲ್ಲು, ಫುಲ್ಲಿ ಲೋಡೆಡ್ ಗಾಡಿ, ಬ್ಯೂಟಿಫುಲ್ ಕಾರ್, ಕರ್ನಾಟಕ ರಿಜಿಸ್ಟ್ರೇಷನ್, ಫೆರಾರಿ ರೆಡ್ ಕಲರು, ಮಾಂಟೆ ಕಾರ್ಲೋ ಇಂಟೀರಿಯರ್ ಸೀಟ್ ಕವರ್ ಎಲ್ಲ ಬಂದಿರೋದು, ಸ್ಪೆಷಲ್ ಎಡಿಷನ್ನು. ಈ ಗಾಡಿ ಪ್ರೈಸ್ ಬಂದು ನಿಮಗೆ ಒಂದು 8,75,000 ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಜಾಗ್ವಾರ್ ನೋಡ್ತಾ ಇದ್ದೀರಾ, XF-S ಇದೆ ನಮ್ಮ ಹತ್ರ. XF-Sನಲ್ಲಿ ಏನಾಗುತ್ತೆ ಅಂದರೆ ಡ್ಯುಯಲ್ ಎಕ್ಸಾಸ್ಟ್ ಬರುತ್ತೆ ಸರ್, 3 ಲೀಟರ್ ಇಂಜಿನ್ ಗಾಡಿಯಿಂದ ಬರೋದು. ಸಿಂಗಲ್ ಓನರ್ ಗಾಡಿ, ಬರೀ 40,000 ಕಿಲೋಮೀಟರ್ ಗಾಡಿ ಓಡಿದೆ, 45,000 ಗಾಡಿ ಓಡಿದೆ. ಡೆಲ್ಲಿ ರಿಜಿಸ್ಟ್ರೇಷನ್, 2014 ಮಾಡಲ್, ಟಾಪ್ ಆ್ಯಂಡ್ ಮಾಡಲ್, ಡೀಸೆಲ್ ಆಟೋಮೆಟಿಕ್ಕು, 11,45,000 ಚಾನ್ಸ್ ಡೀಲ್ ಪ್ರೈಸ್ನಲ್ಲಿ ಕೊಡ್ತೀನಿ. ನೆಕ್ಸ್ಟು ಇನ್ನೊಂದು ಕ್ಲಾಸ್ ಆಗಿರೋದು Audi A6 ಶೋಯರ್ ಸರ್, 2.7 ಲೀಟರ್ ಲಿಮಿಟೆಡ್ ಎಡಿಷನ್ನು, ಪರ್ಫಾರ್ಮೆನ್ಸ್ ಗಾಡಿ ತಗೊಳ್ತಾರೆ. ಡೀಸೆಲ್ ಆಟೋಮೆಟಿಕ್, 2010 ಮಾಡಲ್, ಸೆಕೆಂಡ್ ಓನರು, ಫುಲ್ಲಿ ಲೋಡೆಡ್, ಆರ್ಕಿಟೆಕ್ಟ್ ಓನ್ ಕಾರ್, ಸೂಪರ್ ಗಾಡಿ, ಹೊಸ ಟೈರು, ಇನ್ಶೂರೆನ್ಸು, ಸ್ಪೇರ್ ಕೀ, ಮ್ಯಾನ್ಯಲ್ ಎಲ್ಲ ಇದೆ. ಸೂಪರ್ ಇಂಟೀರಿಯರ್ ಬರುತ್ತೆ. Audi A6 ಪ್ರೈಸ್ ಬಂದು 9,45,000 ನೆಗೋಷಿಯಬಲ್ ಓನ್ಲಿ. ನೆಕ್ಸ್ಟು GLA 200 ಇದೆ, 2015 ಮಾಡಲ್, ಸಿಂಗಲ್ ಓನರ್, ಡೀಸೆಲ್ ಆಟೋಮೆಟಿಕ್ಕು, ಕರ್ನಾಟಕ ನಂಬರ್ ಗಾಡಿ, ಬೋರ್ಡ್ ಮಾರ್ಕ್ ಶೇರ್ ಮಾಡಿ ಕೊಟ್ಟಿದ್ದೀನಿ. ಬ್ಯೂಟಿಫುಲ್ ಕಾರ್, ನಿಮಗೆ ಗುಡ್ ಗ್ರೌಂಡ್ ಬರುತ್ತೆ. 2 ಲೀಟರ್ CD ಡೀಸೆಲ್ ಇಂಜಿನ್ ಬರುತ್ತೆ. ಮೈಲೇಜ್ ಸಕ್ಕದಾಗಿ ನಿಮಗೆ ಸಿಟಿನಲ್ಲಿ ನಿಮಗೆ ಒಂದು 16 ಬರುತ್ತೆ, ಹೈವೇಲಿ ಆರಾಮಾಗಿ 20 ಬಂದೇ ಬರುತ್ತೆ. 15 ಲಕ್ಷ ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟು Audi Q3 ಡೆಲ್ಲಿ ರಿಜಿಸ್ಟ್ರೇಷನ್ ಇದೆ, 2 ಲೀಟರ್ ಇಂಜಿನು, ಸೆಕೆಂಡ್ ಓನರು, 11 lakhs ನೆಗೋಷಿಯಬಲ್ ಆಗುತ್ತೆ. ಡೀಸೆಲ್ ಆಟೋಮೆಟಿಕ್ ಗಾಡಿ ಇದೆ. ಇನ್ನೊಂದು Audi Q5 ಇದೆ ನಮ್ಮ ಹತ್ರ, ಸಿಂಗಲ್ ಓನರು, 2014 ಮಾಡಲ್, ನ್ಯೂ ಶೇಪ್ ಇದೆ, ಬರೀ 91,000 ಕಿಲೋಮೀಟರ್ ಗಾಡಿ ಹೊಡಿದೆ. ಇದು ನಿಮಗೆ 11 lakhs ವಿತ್ NOC ನಿಮಗೆ ಮಾಡಿ ಕೊಟ್ಬಿಡ್ತೀನಿ. ನೆಕ್ಸ್ಟು ನಮ್ಮ ಹತ್ರ ಇನ್ನೊಂದು ಸ್ಕೋಡಾ ಸೂಪರ್ ಇದೆ, 2013 ಮಾಡಲ್, ಪೆಟ್ರೋಲ್ ಆಟೋಮೆಟಿಕ್, ಟಾಪ್ ಆ್ಯಂಡ್ ವಿತ್ ಸನ್ರೂಫ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೂಪರ್ ಕ್ಲೀನ್ ಕಾರ್, ನೈಸ್ ಲಕ್ಸುರಿ ಕಾರ್, ಲಿಮಿಟೆಡ್ ಬಜೆಟ್ ಸರ್, 6,45,000 ನೆಗೋಷಿಯೇಟ್ ಮಾಡಿ ಕೊಡ್ತೀನಿ. ನೆಕ್ಸ್ಟು ಬಲೆನೋ ಇದೆ, ಮಾರುತಿ ಬಲೆನೋ, 2015 ಮಾಡಲ್, ಆಲ್ಫಾ ಇದೆ ನಮ್ಮ ಹತ್ರ, ಟಾಪ್ ಆ್ಯಂಡ್ ಮಾಡಲು, ಸಿಂಗಲ್ ಓನರ್, ಬರೀ ಒಂದು ನಿಮಗೆ 30,000 ಕಿಲೋಮೀಟರ್ ಗಾಡಿ ಹೊಡಿದೆ. 2015 ಮಾಡಲ್, ಪೆಟ್ರೋಲ್ ಮ್ಯಾನ್ಯಲ್ ಗಾಡಿ ಇದೆ. ಈ ಗಾಡಿ ಬಂದು ಪ್ರೈಸ್ ನಿಮಗೆ ಒಂದು 6,25,000 ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟು Audi A4 ಬಂದಿದೆ, 2010 ಮಾಡಲ್, ಪೆಟ್ರೋಲ್ ಗಾಡಿ, ಲೋ ಬಜೆಟ್ನಲ್ಲಿ ಬೇಕು, ಕರ್ನಾಟಕ ಗಾಡಿ, ಟಾಪ್ ಆ್ಯಂಡ್ ಪೆಟ್ರೋಲ್ ಆಟೋಮೆಟಿಕ್ ವಿತ್ ಸನ್ರೂಫ್ ನಿಮಗೆ ಗಾಡಿನಲ್ಲಿ ಬರುತ್ತೆ. ಕರ್ನಾಟಕ ನಂಬರ್ ಗಾಡಿ, 8 ಲಕ್ಷ, ಓನ್ಲಿ 8 lakhs ಸ್ಲೈಟ್ಲಿ ನೆಗೋಷಿಯಬಲ್ ನಿಮಗೆ ಆಗುತ್ತೆ. ನೆಕ್ಸ್ಟ್ ನಮ್ಮ ಹತ್ರ ಹೋಂಡಾ ಬ್ರಿಯೋ ಇದೆ, 2013 ಮಾಡಲ್ ಇದೆ ಬ್ರಿಯೋ. ಇದು ಸಿಂಗಲ್ ಓನರ್ ಗಾಡಿ, ಬರೀ ಒಂದು 30,000 ಕಿಲೋಮೀಟರ್ ಗಾಡಿ ಇದೆ. SVMT ಗಾಡಿ, ಮ್ಯಾನ್ಯಲ್ ವಾರಿ, ಕರ್ನಾಟಕ ನಂಬರು, ಪ್ರೈಸ್ ಬಂದು 3,35,000 ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು Audi A4 ಕರ್ನಾಟಕ ನಂಬರ್, 2012 ಮಾಡಲ್, ಡೀಸೆಲ್ ಆಟೋಮೆಟಿಕ್, ಟಾಪ್ ಆ್ಯಂಡ್ ಸನ್ರೂಫ್, ಡ್ಯಾಶ್ ಕ್ಯಾಮ್ರಾ ಎಲ್ಲ ಬರುತ್ತೆ. ಸೂಪರ್ ಕ್ಲೀನ್ ಕಾರ್, ಒಳ್ಳೆ ಪ್ರೈಸ್,
9 lakhs ಚಾನ್ಸ್ ಪ್ರೈಸ್ನಲ್ಲಿ ಕೊಟ್ಬಿಡ್ತೀನಿ ಗಾಡಿ. 2012 ಮಾಡಲ್ ಡೀಸೆಲ್ ಗಾಡಿ, ಆಟೋಮೆಟಿಕ್ ಟಾಪ್ ಇನ್ ಕರ್ನಾಟಕ. ಇನ್ನೊಂದು 2015 ಮಾಡಲ್ ಟೊಯೋಟಾ ಫಾರ್ಚುನರ್ ಇದೆ, ಮ್ಯಾನ್ಯಲ್ 4x2 ಹರಿಯಾಣ ರಿಜಿಸ್ಟ್ರೇಷನ್ ಗಾಡಿ ಇದೆ. ಓನ್ಲಿ 86,000 ಕಿಲೋಮೀಟರ್ ಡ್ರಿವನ್ ಕಾರ್, ವೈಟ್ ಕಲರ್, ಚೆನ್ನಾಗಿದೆ ಗಾಡಿ. ಇದು ನಿಮಗೆ 14,45,000 ವಿತ್ NOC ನಿಮಗೆ ಮಾಡಿ ಕೊಡ್ಬಿಡ್ತೀನಿ. 2015 ಮಾಡಲ್ ಇದೆ. ಇನ್ನೊಂದು ಫಾರ್ಚುನರ್ ಬೇಕಾದ್ರೆ 4 ಗಾಡಿ ಇದೆ, ಬನ್ನಿ ತೋರಿಸ್ತೀನಿ. ಇನ್ನೊಂದು ಆಟೋಮೆಟಿಕ್ ಫಾರ್ಚುನರ್ ಇದೆ, 2014 ಮಾಡಲ್ ಆಟೋಮೆಟಿಕ್ಕು, ಸಿಂಗಲ್ ಓನರ್, ಓನ್ಲಿ ಅಬೌಟ್ 1 ಲಕ್ಷ ಕಿಲೋಮೀಟರ್ ಗಾಡಿ ಓಡಿದೆ. ಈ ಗಾಡಿ ಪ್ರೈಸು 15 ಲಕ್ಷ ವಿತ್ NOC ನಿಮಗೆ ಮಾಡಿ ಕೊಡ್ತೀನಿ. ಇನ್ನೊಂದು ಗಾಡಿ ಬೇಕಾದ್ರೆ ಸೂಪರ್ ಗಾಡಿ, 2014 ಮಾಡಲ್ ಕರ್ನಾಟಕ ನಂಬರ್ ಇದೆ, KA ನಂಬರ್ ಗಾಡಿ ಇದೆ, ಸಿಂಗಲ್ ಓನರು, ಬರೀ 50,000 ಕಿಲೋಮೀಟರ್ ಓಡಿದೆ. ಓನ್ಲಿ 50,000 ಕಿಲೋಮೀಟರ್ ಡ್ರಿವನ್ ಕಾರ್, 2014 ಮಾಡಲ್ ಫಾರ್ಚುನರ್ 4x2 ಡೀಸೆಲ್ ಮ್ಯಾನ್ಯಲ್ ಗಾಡಿ ಇದೆ. ಪ್ರೈಸ್ ಬಂದು 18,45,000 ನೆಗೋಷಿಯಬಲ್ ಆಗುತ್ತೆ. ಪ್ರೈಸ್ ಯಾಕೆ ಸ್ವಲ್ಪ ಜಾಸ್ತಿ ಅಂದರೆ ಕಡಿಮೆ ಓಡಿದೆ, ಸಿಂಗಲ್ ಓನರು, ಬರೀ 50,000 ಓಡಿದೆ ಬಾಸ್. ಇನ್ನೊಂದು ಫಾರ್ಚುನರ್ ಬೇಕಾ ಇದೆ, ಲೋ ಬಜೆಟ್ನಲ್ಲಿ ಫಾರ್ಚುನರ್ ಬೇಕಂದ್ರೆ BRದು ಒಂದು ಫಾರ್ಚುನರ್ ಬಂದಿದೆ, 2013 ಮಾಡಲ್ ಡೀಸೆಲ್ ಆಟೋಮೆಟಿಕ್ ಗಾಡಿ, 4x2 ಆಟೋಮೆಟಿಕ್ಕು, ಚಾನ್ಸ್ ಪ್ರೈಸ್ 10,45,000ಗೆ ಚಾನ್ಸ್ ಪ್ರೈಸ್ ವಿತ್ NOC ಗಾಡಿ ಕೊಡ್ಬಿಡ್ತೀನಿ. ನೆಕ್ಸ್ಟ್ ಲೋ ಬಜೆಟ್ನಲ್ಲಿ ಅಫೋರ್ಡೆಬಲ್ ಕಾರ್ ಬೇಕಾ, BMW X1 ಬಂದಿದೆ, ಡೀಸೆಲ್ ಆಟೋಮೆಟಿಕ್ಕು, 2012 ಮಾಡಲ್ ಸಿಂಗಲ್ ಓನರ್ ಗಾಡಿ, ಸನ್ರೂಫ್ ಬರೋದಿಲ್ಲ, ಡೀಸೆಲ್ಲು, ಕರ್ನಾಟಕ ಗಾಡಿ ಇದು. 9 lakhsಗೆ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ. ಇನ್ನೊಂದು ಬ್ಲ್ಯಾಕ್ ಕಲರ್ ಇದೆ ನಮ್ಮ ಹತ್ರ, BMW X1 ವಿತ್ ಆಂಡ್ರಾಯ್ಡ್ ಎಲ್ಲ ಬರುತ್ತೆ, 2013 ಮಾಡಲ್ ಗಾಡಿ ಇದೆ. ಈ ಗಾಡಿ ನಿಮಗೆ ಒಂದು 92,000 ಕಿಲೋಮೀಟರ್ ಗಾಡಿ ಓಡಿದೆ. ಪ್ರೈಸ್ ಬಂದು 9,45,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ಸ್ಕಾರ್ಪಿಯೋ ತುಂಬ ಜನ ಕೇಳ್ತಾರೆ. ಸೊ ಸ್ಕಾರ್ಪಿಯೋ S10 ನ್ಯೂ ಶೇಪು, 2015 ಮಾಡಲ್ ಸಿಂಗಲ್ ಓನರ್ ಗಾಡಿ, 1,20,000 ಕಿಲೋಮೀಟರ್ ಓಡಿದೆ, ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ. ನಿಮಗೆ 10,000ಗೆ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಒಳ್ಳೆ ಡೀಲ್ ಮಾಡಿ ಕೊಡ್ಬಿಡ್ತೀನಿ ಗಾಡಿ. ಇನ್ನೊಂದು ಪ್ರೀಮಿಯಂ ಗಾಡಿನಲ್ಲಿ ನಮ್ಮ ಹತ್ರ BMW X5 ಇದೆ, ಲಿಮಿಟೆಡ್ ಎಡಿಷನ್, ಪರ್ಫಾರ್ಮೆನ್ಸ್ಗೆ ಕೇಳ್ತಾರೆ. 2001 ಮಾಡಲ್ ಹೊಸ FC ಎಲ್ಲ ಆಗಿದೆ, ಕರ್ನಾಟಕ ನಂಬರು, ಪೆಟ್ರೋಲ್ ಬರ್ದು 3 ಲೀಟರ್ ಇಂಜಿನು, V8 ಇಂಜಿನ್, ನಿಮಗೆ V6 ಇಂಜಿನ್ ಬರುತ್ತೆ, ಡ್ಯುಯಲ್ ಎಕ್ಸಾಸ್ಟ್ ಎಲ್ಲ ಬರುತ್ತೆ, ಟಾಪ್ ಆ್ಯಂಡ್ ಪೆಟ್ರೋಲ್ ಆಟೋಮೆಟಿಕ್ಕು, ಒಳ್ಳೆ ಪ್ರೈಸು, 5 ಲಕ್ಷಗೆ ನೆಗೋಷಿಯೇಟ್ ಮಾಡಿ ಒಳ್ಳೆ ಡೀಲ್ ಮಾಡಿ ಕೊಟ್ಬಿಡ್ತೀನಿ. ನೆಕ್ಸ್ಟ್ ಇನ್ನೊಂದು ಆಡಿ ಇದೆ ನಮ್ಮ ಹತ್ರ, Q5 ಇದೆ, ಡೆಲ್ಲಿದು 2010 ಮಾಡಲ್ ಸಿಂಗಲ್ ಓನರ್, 3 ಲೀಟರ್ ಇಂಜಿನು, TDI ಕ್ವಾತ್ರೋ ಇಂಜಿನ್ ಬರುತ್ತೆ, ಪ್ಯಾನೋರಾಮಿಕ್ ಸನ್ರೂಫ್ ಎಲ್ಲ ಬರುತ್ತೆ, ಸಿಂಗಲ್ ಓನರ್ ಗಾಡಿ, ಸೂಪರ್ ಕ್ಲಾಸ್ ನೀಟ್ ಗಾಡಿ ಸರ್. ನಿಮಗೆ 6,45,000 ವಿತ್ NOC ಕೊಡ್ತೀನಿ. ಚಾನ್ಸ್ ಪ್ರೈಸ್ ಸರ್ Q5 ಯಾರು ಕೊಡ್ತಾರೆ ಸರ್? ಮಾರುತಿ ಪ್ರೈಸ್ನಲ್ಲಿ ನಿಮಗೆ ಆಡಿ Q5 ಕೊಡ್ತಾ ಇದ್ದೀನಿ. ಸೊ ಈಗ ವಿಡಿಯೋದಲ್ಲಿ ನೋಡಿದ್ದೀರಾ, ತುಂಬ ಗಾಡಿ ಇದೆ, ಆಲ್ಮೋಸ್ಟ್ ಐ ಥಿಂಕ್ 98 ಕಾರ್ಸ್ ಯು ಕವರ್ಡ್ ನಾವು ಸರ್. ಇದೆಲ್ಲ ಸೇಲ್ಗೆ ಇಲ್ಲ, ಬಟ್ ವಾಲ್ವೋ S80 ಇದೆ ನಮ್ಮ ಹತ್ರ. ವಾಲ್ವೋ S80 ಇಸ್ 4 ಲೀಟರ್ ಇಂಜಿನ್, ಪೆಟ್ರೋಲ್ ಬರೋದು, 2009 ಮಾಡಲ್ ಗಾಡಿ ಇದು. ಈ ಗಾಡಿ ನ್ಯಾಷನಲ್ ಗೆಲ್ಲಿ ಬಂದರೆ ಫಸ್ಟ್ ಗಾಡಿ ಬಂದಿರೋ ಇಂಡಿಯಾನಲ್ಲಿ ಸಚಿನ್ ತೆಂಡೂಲ್ಕರ್ಗೆ ಗಾಡಿ ಕೊಟ್ಟಿರೋದು, ಬ್ಲೂ ಕಲರು. ಅವರು ಏಷ್ಯಾ ಕಪ್ ಗೆದ್ದಿರೋದಾಗ ಮ್ಯಾನ್ ಆಫ್ ದಿ ಮ್ಯಾಚ್, ಮ್ಯಾನ್ ಆಫ್ ದಿ ಸೀರೀಸ್ನಲ್ಲಿ ಅವ್ರಿಗೆ ಈ ಫ್ರೀ ಗಿಫ್ಟು ಸಿಕ್ಕಿರೋದು. ವಾಲ್ವೋ ಇಂದ ಫಸ್ಟ್ ಇಂಡಿಯಾನಲ್ಲಿ ಲಾಂಚ್ ಆಗಿರೋದು ಗಾಡಿ ಈ ಗಾಡಿ, ಸಚಿನ್ ತೆಂಡೂಲ್ಕರ್ ಹೋಗಿರೋದು. ಪರ್ಫಾರ್ಮೆನ್ಸ್ ಗಾಡಿ, 4 ವೀಲ್ ಡ್ರೈವ್ ಬರುತ್ತೆ, ಆಟೋಮೆಟಿಕ್ ಪೆಟ್ರೋಲ್ ಗಾಡಿ, ಡ್ಯುಯಲ್ ಎಕ್ಸಾಸ್ಟ್, ಪರ್ಫಾರ್ಮೆನ್ಸ್ ಬೇಕು, ರೇಸಿಂಗ್ ಮಾಡಬೇಕು, ಫಾರ್ಡ್ ಮಸ್ಟ್ಯಾಂಗ್ ಥರ ಗಾಡಿ ಬೇಕು, ಸ್ವಲ್ಪ ಕಡಿಮೆ ಬಜೆಟ್ ಇದ್ದರೆ ರೇಸಿಂಗ್ ಮಾಡಬೇಕಂದ್ರೆ ಈ ಗಾಡಿ ನಿಮಗೆ 5 ಲಕ್ಷ ಒಳಗಡೆ ನಿಮಗೆ ಮಾಡಿ ಕೊಡ್ಬಿಡ್ತೀನಿ ಸರ್, ಒಳ್ಳೆ ಡೀಲ್. ಲೋ ಬಜೆಟ್ ಫೀಗೋ ಬೇಕಂದ್ರೆ ಪೆಟ್ರೋಲ್ 2012 ಮಾಡಲ್ ಟೈಟಾನಿಯಂ ಪೆಟ್ರೋಲ್ ಬಂದಿದೆ, ನಿಮಗೆ ಒಂದು 1,85,000 ವಿತ್ NOC ನಿಮಗೆ ಮಾಡಿ ಕೊಡ್ಬಿಡ್ತೀನಿ, ಒಳ್ಳೆ ಡೀಲ್ನಲ್ಲಿ ಸಿಗುತ್ತೆ. ವೀಕ್ಷಕರೇ, ಇದೊಂದೇ ಶೋರೂಮಲ್ಲಿ ನಾನೇನು ಮಾತಾಡ್ದಲ್ಲೇ ಕಂಪ್ಲೀಟ್ ಇವರೇ ಎಲ್ಲ ಟೇಕ್ ಓವರ್ ಮಾಡಿ ಮಾತಾಡೋದು. ಸೊ ಆಲ್ಮೋಸ್ಟ್ ಎಲ್ಲ ಒಂದು ಗಾಡಿ ಡೀಟೇಲ್ಸು ಕೊಟ್ಟಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಬೇಕಾದಂತಹ ಗಾಡಿ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್, ಬಾಯ್.